ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ. ನಾನು ಇವತ್ತು ಫ್ರೈಡ್ ಮೋದಕ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೆಂಗಿನಕಾಯಿ ಇಟ್ಟಿದ್ನಲ್ಲ ಕಳ್ಸೋಕ್ಕೆ, ಅದು ಹೊಡೆದ್ಬಿಟ್ಟು ಮೇಲೆ ಈ ಥರ ಬ್ರೌನ್ ಕಲರ್ ಸಿಪ್ಪೆಲ್ಲ ತೆಗೆದ್ಬಿಟ್ಟು ಈ ಥರ ಪೀಸ್ ಮಾಡ್ಕೊಂಡಿದ್ದೀನಿ. ಇದು ಪೌಡ್ರ್ ಮಾಡ್ಕೋಬೇಕು ಅಷ್ಟೇ, ನೀರು ಹಾಕಬಾರ್ದು, ಹಾಗೆ ಪೌಡ್ರ್ ಮಾಡ್ಕೋಬೇಕು. ಇದು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ. ನಾನು ಈ ಥರ ಜಾರ್ಗೆ ಹಾಕಿ ಈ ಥರ ನೀರು ಹಾಕದೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಒಣ ಕೊಬ್ಬರಿಯಲ್ಲಿ ಕೂಡ ಮಾಡ್ಬೋದು, ಈ ಕೊಬ್ಬರಿಯಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಹಿಟ್ಟು ಕಲಿಸ್ಕೊಳ್ಳೋಣ. ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆ ತಗೊಳ್ತಾಯಿದ್ದೀನಿ. ನೀವು ಬೇಕಾದರೆ 1 ಕಪ್ ಗೋಧಿ ಹಿಟ್ಟು ತಗೊಳ್ಬೋದು. ಇದರಲ್ಲಿ ಗೋಧಿ ಹಿಟ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ. ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ತಗೊಳ್ಬೋದು. ಇದಕ್ಕೆ ನಾನು 1 ಚುಟಕಿಯಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ತುಂಬ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಬೇಕು, ಆ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪದಿಂದ ಕಮ್ಮಿ ಆದರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಬೋದು. ನಾವು 1 ಸ್ಪೂನು ಅರ್ಧ ಸ್ಪೂನು ಹಾಕ್ಕೊಳ್ಬೋದು. ಚೆನ್ನಾಗಿ ನಾವು ಈ ಥರ ಇಟ್ಟು ಉಜ್ಜಬೇಕು ಯಾವಾಗಲೂ ನೋಡಿ. ಈ ಥರ ಉಜ್ಜಿದ್ರೇ ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉಂಡೆ ನಿಲ್ತಾ ಇದೆ, ಅಷ್ಟು ಹಾಗೆ ನಿಲ್ತಲ್ಲ. ನಾನು ಇನ್ನೊಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಉಜ್ಕೊಳ್ತೀನಿ ನೋಡಿ. ಎಲ್ಲ ಇಟ್ಕೊ ಹೊಂದ್ಕೊಂಡಿದೆ. ತುಪ್ಪ ಎಲ್ಲ ಹಿಡಿಬೇಕು, ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇಟ್ಟು ಉಂಡೆ ಕಟ್ಟಿದ್ರೆ ಉಂಡೆ ನಿಲ್ತಾ ಇದೆಯಲ್ವಾ. ಈಗ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನದೇ ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಿಡಿಯೋದು, ಜಾಸ್ತಿ ಹಿಡಿಯಲ್ಲ, ನೋಡಿಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಹಿಟ್ಟು ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದು 10 ನಿಮಿಷ ನಾವು ನಾದ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಕಲಿಸ್ಕೋಬೇಡಿ, ಯಾಕಂದರೆ ರವೆ ಅಲ್ವಾ, ಸಣ್ಣ ರವೆ ಅಲ್ವಾ, ಸ್ವಲ್ಪ ಹರಳುತ್ತೆ. ಅದಕ್ಕೆ ನಾವು ಸ್ವಲ್ಪ ಚಪಾತಿ ಹಿಟ್ಟಿಗೇನು ಕಲಿಸ್ತೀವಿ ಆ ಥರ ಹಿಟ್ಟು ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ನೋಡಿ 1 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಮೇಲೆ. ಇವಾಗ ನೆನೆಯಕ್ಕೆ ಬಿಡೋಣ. ಇದು ಒಂದು 15 ನಿಮಿಷ ಅಷ್ಟು ಸ್ಟಫಿಂಗ್ ಮಾಡ್ಕೊಳ್ಳೋಣ. ಸ್ಟವ್ ಅಂಟಿಸಿ ಬಾಣಲೆ ಇಟ್ಟಿದ್ದೀನಿ. ಬಾಣಲೆಗೆ ತುಪ್ಪ ಹಾಕ್ಕೊಳ್ಳೋಣ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. 1-2 ಸ್ಪೂನಷ್ಟು ನಾನು ಬಾದಾಮಿ ತಗೊಂಡು ಈ ಥರ ಸಣ್ಣದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಮತ್ತು 1-2 ಸ್ಪೂನಷ್ಟು ದ್ರಾಕ್ಷಿ ತಗೊಂಡಿದ್ದೀನಿ. ಇದು ಹಾಕ್ಕೊಂಬಿಡೋಣ. ಹಾಕ್ಕೊಂಡು ಕೆಂಬಣ್ಣ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಇದು ಲೈಟಾಗಿ ಕೆಂಬಣ್ಣ ಬಂದಿದೆ. ಈಗ ಇಲ್ಲಿ ನೋಡಿ, ಇದು ನಾನು ಕಾಯಿ ಪೌಡ್ರ್ ಮಾಡ್ಕೊಂಡಿದ್ದಲ್ಲ, 1 ಕಪ್ ಆಗೋವಷ್ಟು ಕಾಯಿ ಆಗಿದೆ. ಇದು ಹಾಕ್ದೇ ಹಾಗೆ ಪೌಡ್ರ್ ಮಾಡ್ಕೋಬೇಕು. ಇದು ಸ್ವಲ್ಪ ಹುರ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ತುಪ್ಪದಲ್ಲಿ. ಅಂಶ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಒಣ ಕೊಬ್ಬರಿ ಕೂಡ ತಗೊಳ್ಬೋದು. ನಾನು ಕಳ್ಸಿದ ಕಾಯಿ ಇತ್ತಲ್ಲ, ಅದಕ್ಕೆ ಇದೇ ಮಾಡಬೇಡ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ಕಪ್ ಆಗೋವಷ್ಟು ಕಾಯಿ ತಗೊಂಡಿದ್ದೆ ನಾನು. 1 ಕಪ್ ಆಗೋವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ಬೆಲ್ಲ ಎಲ್ಲ ಸ್ವಲ್ಪ ಕರಗಿ ಫ್ರೈ ಆಗಬೇಕು. ನೀರೇನು ಹಾಕ್ಬೇಡಿ, ಹಾಗೆ ಕರಗುತ್ತೆ. ಅದಕ್ಕೆ ಹೇಳಿದ್ದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಅಂತ. ಬೆಲ್ಲ ಎಲ್ಲ ಕರಗಲಿ. ಬೆಲ್ಲ ಎಲ್ಲ ಕರಗಿದೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ತಿಂದರೆ ಬೆಲ್ಲದ ಕೊಬ್ಬರಿ ಮಿಠಾಯಿ ಅಲ್ವಾ, ಆಗಿರುತ್ತೆ. ಎಲ್ಲ ಹೊಂದ್ಕೊಳ್ಬೇಕಷ್ಟೇ. ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ.
ಒಂದು ಚಿಕ್ಕ ಸ್ಪೂನಲ್ಲಿ ನಾನು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಏಲಕ್ಕಿ, ಅದು ಹಾಕ್ಕೊಳ್ತಾಯಿದ್ದೀನಿ. ಈ ನೀರಿನ ಅಂಶ ಎಲ್ಲ ಇದೆಯಲ್ಲ ಅದು ಹೋಗ್ಬಿಟ್ಟು ಉಂಡೆ ಥರ ಆಗಬೇಕು. ಅದು ಇದಕ್ಕೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕ್ಕೊಳ್ಳೋಣ, ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಅಂತ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿತು ನೋಡಿ, ಎಲ್ಲ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ನೋಡಿ. ಪಾಕ ತೆಗೆದೇನು ಬೇಡ. ಇದಕ್ಕೆ ಚಿರೋಟಿ ರವೆ ಬೇಡ ಅಂದರೆ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಬೋದು. 1-2 ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕಿದ್ರೆ ಬೈಂಡಿಂಗ್ ಬರುತ್ತೆ ನೋಡಿ. ಈ ಥರ ಉಂಡೆ ಕಟ್ಟಿದ್ರೆ ಸಾಕು. ಇದಾಗಿದೆ, ನಾನು ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ನಾವು ಸ್ಟಫಿಂಗ್ ಮಾಡಿಕೊಂಡು ಮೋದಕ್ ಮಾಡ್ಕೊಳ್ಳೋಣ. 15 ನಿಮಿಷ ಆಗಿದೆ. ಇದು ಸ್ಲ್ಯಾಬ್ ಮೇಲೆ ಹಾಕ್ಕೊಳ್ತೀನಿ. ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊತೀನಿ. ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಳ್ಳೋಣ. ನೋಡಿ ತಣ್ಣಗಾಗಿದೆ. ನಾವು ಇಷ್ಟಿಷ್ಟು ತಗೊಂಡು ಉಂಡೆ ಈ ಥರ ಪರ್ಫೆಕ್ಟ್ ಮೆಷರ್ಮೆಂಟ್ ನೋಡಿ. ಪರ್ಫೆಕ್ಟ್ ಮೆಷರ್ಮೆಂಟ್ಗೆ ಪರ್ಫೆಕ್ಟಾಗಿ ಬರುತ್ತೆ. ಉಂಡೆ ಕಟ್ಬಿಟ್ಟು ಒಂದು ಕಡೆ ಇಟ್ಕೊಳ್ಳೋಣ. ನಾನು ಈ ಥರ ಉಂಡೆ ಕಟ್ಬಿಟ್ಟು ಇಟ್ಕೊಳ್ತೀನಿ. ಸ್ವಲ್ಪ ತುಪ್ಪ ಕೈಗೆ ಹಚ್ಕೊಂಡು ಈ ಥರ ಉಂಡೆ ಮಾಡ್ಕೊಂಬಿಡಿ ಅಷ್ಟೇ ನೋಡಿ. ಪರ್ಫೆಕ್ಟಾಗಿ ಉಂಡೆ ಬಂದಿದೆ. ಇದು ಏನಿಲ್ಲ, ಬರೀ ಕಾಯಿ ನೀರಿನ ಅಂಶ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೆಲ್ಲ ಕರಗಿ ಎಲ್ಲ ಒಂದುಗೂಡಬೇಕು ಅಷ್ಟೇ. ಏನು ಪಾಕ ತಗೊಂಡು ಏನು ಆ ಥರ ಏನೂ ಮಾಡಬೇಕಾಗಿಲ್ಲ. ಇದು ಎಂಥವರು ಮಾಡ್ಬೋದು ಈಸಿಯಾಗಿ, ಮನೆಯಲ್ಲಿ ಫಸ್ಟ್ ಟೈಮ್ ಮಾಡೋರು ಮಾಡ್ಬೋದು. ಅಷ್ಟು ಈಸಿಯಾಗಿ ಮಾಡ್ಬೋದು. ಇದು ನಾನು ತೋರಿಸಿರೋದು ಅಷ್ಟೇ. ಈಗ ನಾನು ಉಂಡೆ ಕಟ್ಕೊಂಡಿದ್ದೀನಿ. ಇವಾಗ ಇಟ್ಟು ಲಟ್ಸ್ಕೊಳ್ಳೋಣ. ಹಿಟ್ಟು ನೋಡಿ ಎಷ್ಟು ಮೃದುವಾಗಿದೆ ನೋಡಿ. ಚೆನ್ನಾಗಿ ನಾದಬೇಕು ಅಷ್ಟೇ. ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಯಾಕಂದರೆ ಇದು ರವೆ ಅಲ್ವಾ, ರವೆ ಗಟ್ಟಿ ಆಗುತ್ತೆ. ಅದಕ್ಕೆ ನಾವು ಗಟ್ಟಿಯಾಗಿ ಕಲಿಸ್ಕೋಬಾರ್ದು, ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ಳಿ ಸಾಕು. ನಾನು ಇಷ್ಟಿಷ್ಟು ಉಂಡೆ ತಗೊಳ್ತೀನಿ. ಪೂರಿ ಸೈಜಿನ ಉಂಡೆ ತಗೊಳ್ತೀನಿ. ತಗೊಂಡು ಲಟ್ಟಿಸ್ಕೊಳ್ಳೋಣ. ರೌಂಡಾಗಿ ಮಾಡಿಕೊಂಡು ಬೇಕಂದರೆ ಸ್ವಲ್ಪ ಹಸಿಟ್ಟು ಹಾಕ್ಕೊಳ್ಬೋದು. ತೆಳುವಾಗಿ ಲಟ್ಟಿಸ್ಕೊಳ್ಳಿ. ಎಷ್ಟು ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಲ್ವಾ ಸಣ್ಣಕ್ಕೆ. ನಾನೇನು ಮಾಡ್ತೀನಿ ಅಂದರೆ ಈ ಉಂಡೆ ಇದ್ದಲ್ಲಿ ಇಡ್ತೀನಿ. ಇಟ್ಬಿಟ್ಟು ಎಲ್ಲ ಹಿಂಗೆ ಮಾಡ್ಕೊಂಡು ಬರೋಣ. ಲೂಸಾಗಿ ಈ ಥರ ಮಾಡ್ಕೊಂಡು ಬರೋಣ ಅಷ್ಟೇ. ನಾವೇನು ಮಾಡೋಣ, ಇದು ಹಿಂಗೆ ತಿರುಗಿಸ್ಬಿಟ್ಟು ಇದು ಎಕ್ಸ್ಟ್ರಾ ಇದೆಯಲ್ಲ ಇದು ತೆಗ್ದುಬಿಡಿ. ಇದು ತೆಗ್ದುಬಿಟ್ಟು ಅಷ್ಟೇ. ಎಂಥವ್ರು ಕೂಡ ಮಾಡ್ಬೋದು ನೋಡಿ. ಲಾಸ್ಟಲ್ಲಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಆಯಿತು. ಇದು ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೂರಿ ಲಟ್ಟಿಸಲ್ವ, ಆ ಥರ ಲಟ್ಟಿಸ್ಕೊಳ್ಳಿ. ಈ ಥರ ಲಟ್ಟಿಸ್ಕೊಂಡು ಲೂಸಾಗಿ ಇಟ್ಕೊಳ್ಳಿ. ಇದು ಕೈ ನೋಡಿ, ಇದು ಲೂಸಾಗಿ ಇಟ್ಕೊಂಡು ಒಂದು ಕಡೆಯಿಂದ ಬೇರೆ ಈ ಥರ ಮಾಡ್ಕೊಂಡು ಬರ್ಬೋದು ನೀವು, ಮರ್ಚ್ಕೊಳ್ತಾ ನೋಡಿ. ಇದಿದೆಯಲ್ಲ, ಇದೇ ಥರ ತಿರುಗಿಸ್ಬಿಟ್ಟು ಅದು ಬಂದುಬಿಡ್ತಲ್ಲ, ಇದು ಅಷ್ಟೇ ನೋಡಿ.
ಆಗ್ತಾ ಇರೋದು ಈಸಿ ಮೆಥಡು ಇದು. ಎಣ್ಣೆ ಲೋ ಫ್ಲೇಮಲ್ಲೇ ಕಾಯಿಸಬೇಕು, ತುಂಬ ಕಾಯಿಸಬಾರ್ದು. ನೋಡಿ ಹಸಿಟ್ಟು ಒಂದು ಸತಿ ಹಾಕಿದ್ದೆ ನಾನು, ಇದು ಮೇಲೆ ಹೇಳ್ತಾಯಿದ್ದೆ. ಈಗ ನಾನು ಒಂದೊಂದೇ, ಎಷ್ಟು ಈಸಿ ಅಲ್ವಾ ಮಾಡೋದು, ಎಂಥವರು ಮಾಡ್ಬೋದು. ಲೋ ಫ್ಲೇಮಲ್ಲೇ ಬೇಯಿಸ್ಬೇಕಿದು. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ. ಆ ಕಡೆ ಈ ಕಡೆ ತಿರುಗಿಸಿ ಬೇಯಿಸ್ಬೇಕಷ್ಟೆ. ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಒಂದು 2 ನಿಮಿಷ ಆಗಲಿ, ಯಾಕಂದರೆ ಲೋ ಫ್ಲೇಮಲ್ಲಿ ಅಲ್ವಾ ಇಟ್ಟಿರೋದು, ಅದಕ್ಕೆ. ಸ್ವಲ್ಪ ಬಿಸಿ ಎಣ್ಣೆ ಮೇಲೆ ಹಾಕೋಣ, ತಿರುಗಿಸೋಣ. ಆ ಕಡೆಗೆ ತಿರುಗಿಸಿ ನಾವು ಫ್ರೈ ಮಾಡ್ಕೋಬೇಕಷ್ಟೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಒಂದು ಪುರುಟ್ ತಗೊಂಡು ಆ ಕಡೆ ಈ ಕಡೆ ತಿರುಗಿಸಿ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ತಾರೆ, ಬೇಕಿಂಗ್ ಪೌಡರ್ ಬೇಡ ನೋಡಿ, ಹಾಗೆ ಉಪ್ಕೊಳ್ಳುತ್ತೆ. ಕಡೆಗೆ ತಿರುಗಿಸಿ ಫ್ರೈ ಮಾಡ್ತೀನಿ ನೋಡಿ. ಲೋ ಫ್ಲೇಮಲ್ಲಿ ಮಾಡಿದ್ರೆ ಚೆನ್ನಾಗಿ ಈ ಕಲರ್ ಬರುತ್ತೆ. ನಾವೇನಾದರೂ ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಅಂದರೆ ಸೀದೋಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ಯಾವಾಗಲೂ ಲೋ ಫ್ಲೇಮಲ್ಲಿ ಇದೆ. ತೆಗಿತಾ ಇದ್ದೀನಿ. ಲೈಟ್ ಬ್ರೌನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅದು. ಲೈಟ್ ಬ್ರೌನ್ ಕಲರ್ ಬಂದಿದೆ, ತೆಗಿತಾ ಇದ್ದೀನಿ. ಹಾಗೆ 2ನೇ ಟ್ರಿಪ್ ಕೂಡ ಹಾಕೋಣ. ನಾನು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ, ಹೈ ಫ್ಲೇಮ್ ಮಾಡಿಲ್ಲ. ಇದು ಕೂಡ ಚೆನ್ನಾಗಿ ಫ್ರೈ ಆಗಿದ್ದೆ, ತೆಗಿತಾ ಇದ್ದೀನಿ. ಹಾಗೆ ನಾನು ಅದೆಲ್ಲ ಮಾಡ್ಕೊಂಡು ಬರ್ತೀನಿ. ಮೋದಕ್ಕು ರೆಡಿಯಾಗಿದೆ. ಪರ್ಫೆಕ್ಟ್ ಮೆಷರ್ಮೆಂಟು ಪರ್ಫೆಕ್ಟ್ ಆಗಿದ್ದರೆ ಎಲ್ಲ ಚೆನ್ನಾಗಾಗುತ್ತೆ. ಮೆಷರ್ಮೆಂಟು ನಾನು ಕರೆಕ್ಟಾಗಿ ಹೇಳಿದ್ದೀನಿ. ನೋಡಿ, ಟೇಸ್ಟ್ ಮಾಡ್ತೀನಿ. ಕ್ರಿಸ್ಪಿನೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅದು. ನೋಡಿ, ಪರ್ಫೆಕ್ಟಾಗಿದೆ ಮೆಷರ್ಮೆಂಟ್ ಎಲ್ಲ. ನಿಮಗೆ ಈ ಫ್ರೈಡ್ ಮೋದಕ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು.